ಮುಳಬಾಗಿಲಿನ ಕುರುಡುಮಲೆಯಲ್ಲಿ ಅಪರ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಡಿಸಿಎಂ ಪ್ರಚಾರ. ದೋಸ್ತಿ ಅಭ್ಯರ್ಥಿಯನ್ನ ಕಟ್ಟಿ ಹಾಕಲು ರಣತಂತ್ರ. ಯಾವ ಗೊಂದಲನೂ ಇಲ್ಲ. ಯಾರು ಹೇಳಿದವ್ರು ಗೊಂದಲ ಇದೆ ಅಂತ? ಮುನಿಯಪ್ಪ ಅವರು ಬರ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ? ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಕೇಳಬೇಕು. ಅವ್ರು ಮಾಹಿತಿ ಕೊಟ್ಟಿದ್ದಾರಾ ಇಲ್ವಾ ಏನು ಅನ್ನೋದು ಗೊತ್ತಾಗಬೇಕು. ಅವ್ರನ್ನೇ ಕೇಳಬೇಕು ಅದನ್ನು. ಕೋಲಾರದಲ್ಲಿ ಗೊಂದಲ ಇದೆ ಅಂತ ಕೋಲಾರ ಕಾಂಗ್ರೆಸ್ನಲ್ಲೇ ಮುಂದುವರಿದ ಮುನಿಸು. ಪ್ರಚಾರಕ್ಕೆ ಬರ್ತಾರಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಎಂದ ಸಿಎಂ. ಇತ್ತ ಕೊತ್ತೂರು ಮಂಜುನಾಥ್ರಿಂದಲೂ ಇದೇ ಉತ್ತರ. ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆ. ಜೈ ಶ್ರೀರಾಮ್ ಘೋಷಣೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ. ಕೊಪ್ಪಳದ ಕವಲೂರು ಗ್ರಾಮದಲ್ಲಿ ಘಟನೆ. ಕೊಪ್ಪಳದ MLA ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ ಇವತ್ತು ಕೊಪ್ಪಳದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ. ಇವರು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಹೊರಬರುವಾಗ ಅಲ್ಲಿ ಜೈ ಶ್ರೀರಾಮ್ ಘೋಷಣೆ ಆಗುತ್ತೆ. ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಯ್ಕಾಯಿ. ಘೋಷಣೆ ಕೂಗಿದವರ ವಿರುದ್ಧ ಕೈ ಕಾರ್ಯಕರ್ತರು ಕೆಂಡಾಮಂಡಲ. ಯಾವ ರೀತಿ ಅಂದರೆ ಕಾಲರ್ ಪಟ್ಟಿ ಹಿಡಿದು ಜಗಳವಾಡುವಷ್ಟಾಯಿತು. ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದಲ್ಲಿ ಘೋಷಣೆ. ಕೊಪ್ಪಳದ ಕಾಂಗ್ರೆಸ್ MLA ರಾಘವೇಂದ್ರ ಹಿಟ್ನಾಳ್ ಅವರು ಪ್ರಚಾರಕ್ಕಾಗಿ ಬಂದಿದ್ದರು. ರಾಘವೇಂದ್ರ ಹಿಟ್ನಾಳ್ MLA ಅವರ ಸಹೋದರ ಮಂಜುನಾಥ್ ಹಿಟ್ನಾಳ್ ಅವರಿಗೆ ಈ ಬಾರಿ ಟಿಕೆಟ್ ನೀಡಲಾಗಿದೆ. ಸೊ ಅಲ್ಲಿ ಜೈ ಶ್ರೀರಾಮ್ ದುರ್ಗಾದೇವಿ ಮಂದಿರಕ್ಕೆ ಹೋಗಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಅಲ್ಲಿಗೆ ಹೊಡಿ ಬಡಿ. ಇವತ್ತು ಕೊಪ್ಪಳದ ದೇವಸ್ಥಾನದಲ್ಲಿ ಅಲ್ಲಿಯ ಶಾಸಕರು, ವಿಶೇಷವಾಗಿ ರಾಘವೇಂದ್ರ ಹಿಟ್ನಾಳ್, ದುರ್ಗಾದೇವಿಗೆ ಪೂಜೆ ಸಲ್ಲಿಸೋಕೆ ಹೋಗಿ ಬರ್ತಾ ಇದ್ದ ಹಾಗೆ ಹೊರಗಿದ್ದವರು ಜೈ ಶ್ರೀರಾಮ್ ಘೋಷಣೆ ಕೂಗಿಬಿಡ್ತಾರೆ. ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದವರ ವಿರುದ್ಧ ಕೈ ಕಾರ್ಯಕರ್ತರು ಕೆಂಡಾಮಂಡಲ. ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದಲ್ಲಿ ಘೋಷಣೆ. ಪ್ರಚಾರಕ್ಕೆ ಆಗಮಿಸಿದ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರರಿಗೆ ಇಲ್ಲಿ ಟಿಕೆಟನ್ನು ನೀಡಲಾಗಿದೆ. ದುರ್ಗಾದೇವಿಗೆ ಪೂಜೆ ಸಲ್ಲಿಸಿ ಹೊರ ಬರಬೇಕಾದ್ರೆ ಜೈ ಶ್ರೀರಾಮ್ ಅಂದಿದ್ದಾರೆ. ಜೈ ಶ್ರೀರಾಮ್ ಅಂದಾಗ ಫುಲ್ ಕಾಂಗ್ರೆಸ್ ಕಾರ್ಯಕರ್ತರು ಯಾರವನು ಫುಲ್ ಲಡಾಯಿ. ನಮ್ಮ ಪ್ರತಿನಿಧಿ ಈರಯ್ಯ ಹಿರೇಮಠ